ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ರವೀಣ್, ನಾನು ಸಿಯಾ. ಎಲ್ಲಿಗೆ ಹೋಗ್ತಿದೀವಿ ಅಂದ್ರೆ, ಎಲ್ಲಿಗೆ ಹೋಗ್ತಿದೀವಿ ಹೇಳೋ? ಮಾವೇಲಿ ರೆಸ್ಟೋರೆಂಟ್. ಅನ್ಲಿಮಿಟೆಡ್ ಬ್ರೇಕ್ಫಾಸ್ಟ್, ರುಪೀಸ್ ಜಸ್ಟ್ 120 ರುಪೀಸ್ಗೆ. ಸೊ ಇವತ್ತು ಟ್ರೈ ಮಾಡೋಣ, ನಿಮ್ಗೆಲ್ರಿಗೂ ಹೇಳೋಣ ಅಂತ ಹೋಗ್ತಾ ಇದೀವಿ. ಆನ್ ದ ವೇ ಇದೀವಿ. ನಮ್ಮ ಮನೆಯಿಂದ 8 ಕಿಲೋಮೀಟರ್ ಇತ್ತು ಆಕ್ಚುಲಿ. ಬಟ್ ಸಿಯಾ ನೈಟ್ ಎಲ್ಲ ನಿದ್ದೆ ಮಾಡ್ಸಕ್ಕೆ ಬಿಟ್ಟಿಲ್ಲ. ಸೊ ಅದಕ್ಕೆ ಅವಳು ಕಾಟ ತಡ್ಕೊಳಕ್ ಆಗದೆ ಲೇಟ್ ಆಗಿದ್ವಿ. ಅದಕ್ಕೆ 10 o'clock ಮೇಲೆ ಹೋಗ್ತಾ ಇದ್ವಿ. ಸಿಗುತ್ತೆ ಅನ್ಕೋತೀನಲ್ಲ. 11 o'clock ಒಳಗಡೆ ಬಿಡ್ಬೋದು. ಸಿಯಾ, ಇಡ್ಲಿ ತಿಂತ್ಯಾ ಅಲ್ಲಿ? ಇಡ್ಲಿ, ಪೂರಿ, ಮತ್ತೆ ಚೌಚೌಬಾತು, ವಡಾ ಇರುತ್ತೆ. ನಿನ್ ಫೇವ್ರೇಟ್ ಎಲ್ಲ ಇರುತ್ತೆ. ನಾನಂತೂ ವಡಾ ಸಿಕ್ಕಾಪಟ್ಟೆ ತಿಂತೀನಪ್ಪ. ನೀನೇನ್ ತಿಂತ್ಯಾ? ದೇಸಿ ಮಸಾಲ, ಬಟ್ ಟೇಸ್ಟ್ ನನಗೆ ಇಷ್ಟ ಆಗಿಲ್ಲ ದೇಸಿ ಮಸಾಲದ್ದು. ಇದು ಹೇಗಿರುತ್ತೋ ಏನೋ ಗೊತ್ತಿಲ್ಲ. ಬಟ್ 99 ರುಪೀಸ್ ಅದು. ಇದು 20 ರುಪೀಸ್, 21 ರುಪೀಸ್ ಜಾಸ್ತಿ. ಇದು ಜಸ್ಟ್ 120 ರುಪೀಸ್ಗೆ ಇವಾಗ ಒಂದು ದೋಸೆ ತಗೊಂಡ್ರೇನೆ 90 ರುಪೀಸ್. ಇಲ್ಲಿ ನೋಡಿದ್ರೆ ಒಂದು ದೋಸೆ, ಪೂರಿ, ಇಡ್ಲಿ, ವಡಾ ಮತ್ತೆ ಫ್ರೂಟ್ಸ್. ಬಟ್ ಎಷ್ಟು ಬೇಕಾದ್ರೂ ತಿನ್ಬೋದಲ್ಲ. ನಾನು ಅಲ್ಲಿ ಹೋಗಿ ಟೇಸ್ಟ್ ಮಾಡಿ ಅದು ಕೂಡ ಕಂಟಿನ್ಯೂ ಮಾಡ್ತೀನಿ. ನಿಮಗೆ ಹೇಗಿರುತ್ತೆ ಲೈವ್ ಆಗಿ ನೋಡಿ. ಇವತ್ತೇ ಈ ವಿಡಿಯೋ ನಿಮ್ಗೆಲ್ರಿಗೂ ಬರುತ್ತೆ. ಸೊ ಫ್ರೀ ಆಗಿದ್ರೆ ಸಾಟರ್ಡೆ ಸಂಡೇ ಇರುತ್ತೆ. ನಾಳೆ ಹೋಗ್ಬಿಡಿ. ನಾವು ಇವತ್ತು ಹೋಗ್ತಾ ಇದೀವಿ. ನೀವೇನಾದ್ರೂ ಫ್ರೀ ಇದ್ರೆ ನಾಳೆ ಹೋಗಿ ಟ್ರೈ ಮಾಡ್ಬೋದು. ಮೈಕ್ ತಗೋತಿದ್ದಾಳೆ ನನ್ನ ಮಗಳು. ಮೈಕ್ ಮೇಲೆ ಹುಚ್ಚು ಅಲ್ಲ ನಿನಗೆ? ಯಾಕೆ ಹಂಗ್ ಮಾಡೋದು ನೋಡಿ. ಹಾಯ್ ಹೇಳು ಎಲ್ರಿಗೂ. ಸಿಯಾ ಹಾಯ್ ಹೇಳು. ಸಿಯಾ, ನಾವ್ ಯಾವಾಗ್ಲೂ ಇಲ್ಲಿ ಫ್ರೂಟ್ಸ್ ಎಲ್ಲ ತಗೋತೀವಿ. ಇದು ಔಟರ್ ರಿಂಗ್ ರೋಡು. ಇವತ್ತು ಹೋಗುವಾಗ ತಗೊಳನ್ವಾ? ಏನ್ ಆಟ ಮಾಡ್ತಾ ನೋಡಿ. ಇವಳು ತಳಗಡೆ ಕೂತ್ಕೊಂಡು ಯಾವ ತರ ಆಟ ಆಡ್ತಿದೆ ನೋಡಿದ್ರೆ. ತುಂಬಾ ಟ್ರಾಫಿಕ್ ಬೇರೆ. 17 ಮಿನಿಟ್ಸ್ ಇದೆ ಇನ್ನ. ನಂಗ್ ಬೇರೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಉಂಟು. ಸಿಯಾ ಬೇರೆ ಹಿಂಗೆ ಕಾಟ ಕೊಡ್ತಾ ಉಂಟು, ಮೈಕ್ ಎಲ್ಲ ಹಿಡ್ಕೊಂಡು. ನೀನ್ ಏನೇನ್ ತಿಂತೀಯ? ಎಲ್ಲ ಟೇಸ್ಟ್ ಮಾಡು. ನಾನಂತೂ ಎದ್ದು ಹೋಗಲ್ಲ. ನೀನೇ ಹೋಗಿ ಹಾಕ್ಸ್ಕೊ ಬರ್ಬೇಕು. ಒಂದ್ಸಲಿ ವಿಡಿಯೋ ಮಾಡ್ಕೊತೀನಿ, ನೀನ್ ಹೋಗಿ ಹಾಕ್ಸ್ಕೊಂಬಂದ್ ಕೊಡ್ತಾ ಇರು. ನಾನು ತಿಂತಾ ಇರ್ತೀನಿ. ಅಲ್ಲಿ ರೋಡ್ ಮಿಸ್ ಆಗಿದ್ಕೆ ಸ್ವಲ್ಪ ಲೇಟ್ ಆಯ್ತಲ್ಲ. ಆಕ್ಚುಲಿ ಇದು ಮೇನ್ ರೋಡ್. ನಾವು ಮೇನ್ ರೋಡ್ ಅಲ್ಲಿ ಬಂದಿದ್ರೆ ಇನ್ನೂ ಟ್ರಾಫಿಕ್ ಜಾಸ್ತಿ ಆಗ್ತಿತ್ತು. ಇಷ್ಟು ಜಲ್ದಿ ಇರ್ತಿತ್ತಾ? ಇನ್ನೊಂದು ರೋಡ್ ಇತ್ತು ಆಕ್ಚುಲಿ, ಅದನ್ನ ಮಿಸ್ ಮಾಡ್ಕೊಂಡ್ವಿ ನಾವು. ಅದು ಕಮ್ಮಿ ಇತ್ತು. ಯಾವಾಗ್ಲೂ ಶೇಖರ್ ಮನೆಗೆ ಹೋಗುವಾಗ ಬೇರೆ ರೋಡ್ ಅಲ್ಲಿ ಹೋಗ್ತಿದ್ವಿ ತಾನೇ ನಾವು? ಅದೇ, ಅದು ಮೈಸೂರು ರೋಡ್ ಮೇನ್ ರೋಡ್ ಬರ್ತಿದ್ವಿ. ಹಂಗೆ ಹೋಗ್ಬೇಕು. ಇದು ಶಾರ್ಟ್ ಕಟ್ ತೋರಿಸ್ತಿದ್ವಿ ಗೂಗಲ್ ಮ್ಯಾಪ್ ಅಲ್ಲಿ. ರೀಚಿಂಗ್ ಟೈಮ್ 10:44. ಏನ್ ಸಿಗುತ್ತೋ ಇಲ್ವಾ? ಲೆಟ್ಸ್ ಸಿ. ಓಕೆನಾ? ಆಕ್ಚುಲಿ ಬ್ರೇಕ್ಫಾಸ್ಟ್ ಟೈಮಿಂಗ್ ಇರೋದು ಅವ್ರದ್ದು 7 to 11. ನಾವ್ ಆಕ್ಚುಲಿ ನಿನ್ನೆ ನೋಡಿದ್ದು ಈ ವಿಡಿಯೋನ. ನಿನ್ನೆ ವಿಡಿಯೋ ನೋಡಿ ಇವತ್ತು ನೈಟ್ ಡಿಸೈಡ್ ಮಾಡಿ ಹೋಗೋಣ ಬೆಳಗ್ಗೆ ಅಂತ ಹೋಗ್ತಾ ಇರೋದು. ಬ್ರೇಕ್ಫಾಸ್ಟ್ ಮಾಡೋದು 120 ರುಪೀಸ್. ಹೊರಗಡೆ ಹೋಗಿ ತಿಂದು ಬಂದ್ರು ಅಷ್ಟಾಗುತ್ತೆ. ಟೈಮ್ ನೋಡೋಣ ಅಂತ ಎಕ್ಸ್ಪೀರಿಯನ್ಸ್. ಚೆನ್ನಾಗಿರುತ್ತಂತ್ಯಾ? ನೋಡುವ ಏನಾಯ್ತು. ಚೆನ್ನಾಗಿಲ್ಲ ಅಂದ್ರೂ ಬ್ಯಾಟಿಂಗ್ ಮಾಡ್ತೀವಿ. ಏನು 120 ರುಪೀಸ್ ವಸೂಲಿ ಮಾಡ್ಕೋಬೇಕಲ್ಲ, ಅದಕ್ಕೆ ಚೆನ್ನಾಗಿ ತಿಂತೀವಿ. ವಡಾ ಮಾತ್ರ 120 ರುಪೀಸ್ ವಡಾನೇ ತಿಂತೀನಿ ನಾನಂತೂ. ಇವಾಗ ಬಂತು ಇದು ಚಿನ್ನಿದ್. ಆಕ್ಚುಲಿ ಅಲ್ಲೇ ರಾಗಿ ಸರಿ ಬ್ರೇಕ್ಫಾಸ್ಟ್ ಆಗಿದೆ. ಸೊ ಇಲ್ಲಿ ಏನಾದ್ರೂ ಇಡ್ಲಿ, ರವೆ ಇಡ್ಲಿ ಇದ್ರೆ ತಿಂತಾಳ ಅವಳು. ಬೇರೆ ಎಲ್ಲ ತಿನ್ನಲ್ಲ. ಇವಾಗ ತಿನ್ನಲ್ಲ ಅವಳೇನು.
ಆಲ್ರೆಡಿ ಆಗಿದೆ. ಏನಾದ್ರೂ ಸ್ವೀಟ್ಸ್ ಇದೆಲ್ಲ ಚೌ ಬಾತ್ ಅಲ್ಲಿ ಅದು ಸಿಕ್ಕರೆ ಅಯ್ಯೋ ಸಿಗುತ್ತಾ ಇಲ್ವೋ ಅದೇ ಗೊತ್ತಿಲ್ಲ. ನಾವ್ ಏನೇನೋ ಮಾತಾಡ್ತಿದೀವಲ್ಲ. ಬೇಗ ಹೋಗ್ಬೇಕಿತ್ತು ನೋಡುವ. ನಾವು ಲಾಸ್ಟ್ ಟೈಮ್ ಇಲ್ಲಿ ಸ್ಟಾರ್ ಬಕ್ಸ್ ಹೋಗಿದ್ವಲ್ಲ ನೋಡಿಲಿ. ಆಕ್ಚುಲಿ ಸ್ಟಾರ್ ಬಕ್ಸ್ ನನಗೆ ತುಂಬಾ ಇಷ್ಟ ಕಾಫಿ. ಎಲ್ಲಿ ಹೋಗಿದ್ವಿ ಲಾಸ್ಟ್ ಟೈಮ್. ನಾವು ಮೇನ್ ರೋಡ್ ಇಂದ ಬಂದಿದ್ರೆ ಜಲ್ದಿ ಬರ್ತಿದ್ವಿ ಅನಿಸ್ತಿದೆ ನಂಗೆ ಯಾಕೋ. ಯಾಕಂದ್ರೆ ನಾವ್ ಇನ್ನೂ ಇಲ್ಲೇ ಇದೀವಿ, ಇನ್ನೂ ಅದು ಗೋಪಾಲನ್ ಮಾಲ್ ರೀಚ್ ಆಗಿಲ್ಲ. ಮೇನ್ ರೋಡ್ ಅಲ್ಲಿ ಬಂದ್ರೆ ಇವಾಗ ಆಲ್ರೆಡಿ ಇಲ್ಲಿವರೆಗೂ ಗೊತ್ತಿತ್ತಲ್ವಾ ರೂಟ್ ಹೆಂಗೋ. ಗೋಪಾಲನ್ ಮಾಲ್ ವರೆಗೂ ಗೊತ್ತಿತ್ತು ನಮಗೆ. ಅಲ್ಲಿಂದ ನೋಡ್ಕೊಂಡಿದ್ರೆ ಗೊತ್ತಾಗ್ಬಿಟ್ಟು. ಇನ್ನ ನೆಕ್ಸ್ಟ್ ಮಂತ್ ಅಲ್ಲಿ ಇನ್ನೊಂದು ಯೂಟ್ಯೂಬ್ ಚಾನಲ್ ಓಪನ್ ಆಗ್ತಾ ಇದೆ. ಸೊ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. ನೆಕ್ಸ್ಟ್ ನಮ್ ಪ್ರವೀಣ್ ಅವ್ರು ಮಾಡ್ತಾ ಇದಾರೆ ಒಂದು ಚಾನೆಲ್ ನ, ಅವ್ರದ್ದು ಓನ್ ಆಗಿ. ಇದರಲ್ಲಿ ಫುಲ್ ಮಿಕ್ಸ್ ಫ್ಯಾಮಿಲಿ, ಇದು ಫ್ಯಾಮಿಲಿ ಲಾಗ್ಸ್, ಕಂಪ್ಲೀಟ್ ಫ್ಯಾಮಿಲಿ ಲಾಗ್ಸ್ ಇದ್ರಲ್ಲಿ. ಆಕ್ಚುಲಿ ನಾವು ಕಂಪ್ಲೀಟ್ ಆಗಿ ಮಾಡ್ತಿಲ್ಲ ಇನ್ನು, ಯಾಕಂದ್ರೆ ಪಾಪು ರಸಂ ನೋಡಿ ಇಂತ ತರ್ಲೇ ಇದ್ದಾಳೆ, ಆಗಲ್ಲ. ಅದ್ರಲ್ಲೂ ಏನೋ ಟೈಮ್ ಮಾಡ್ಕೊಂಡು ಮಾಡ್ತಿದ್ದಾಳೆ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನೋಡು ನಮ್ಮ ಹಸ್ಬೆಂಡ್ ಎಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ನನಗೆ ಅಲ್ವಾ. ಬಂದು ರಾಜರಾಜೇಶ್ವರಿ ನಗರ್. ಓಕೆ, ನೆಕ್ಸ್ಟ್ ಅಲ್ಲಿಂದ ನಿಮ್ಗೆ ನಾನು ವಿಡಿಯೋ ಕೊಡ್ತೀನಿ. ಆಲ್ಮೋಸ್ಟ್ ನಿಯರ್ ಬೈ ಇದೀವಿ, 8 minutes ಇದೆ. ಸೊ ವೇಟ್. ಬಿಡು ಏನಕ್ಕೆ I begin to
It's so special. Boy, it feels when I'm with you. You got me doing things I never thought I'd do. Just so you know, ain't never let you. ಫೈನಲಿ ಟೀ ತಗೊಂಡ್ಬಿಟ್ಟು ನಮ್ದು ಬ್ರೇಕ್ಫಾಸ್ಟ್ ನ ಎಂಡ್ ಮಾಡ್ತಾ ಇದೀವಿ. ಇದು ಕೂಡ ಫ್ರೀ. ಆಕ್ಚುಲಿ ನಂಗೆ ಗೊತ್ತೇ ಇರಲಿಲ್ಲ, ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು. ಟೀ ಮಾತ್ರ ಸಖತ್ತಾಗಿದೆ ಗೊತ್ತಾ. ನಾನು ಟೀ ಕುಡಿಲಿಲ್ಲ. ಇವನ್ ಲಾಸ್ ಮಾಡ್ತಾನ ತುಂಬಾ. ನಾನ್ ಮಾತ್ರ ಒಂದು ಬಿಡಲ್ಲ ವಸ್ಲಿ. ಫೈನಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಟ್ವಿ. ಹೇಗಿತ್ತು? ಭರ್ಜರಿ ಬ್ಯಾಟಿಂಗ್ ಮಾಡಿ. ನಾನ್ ಮಾತ್ರ 4 ದೋಸೆ ತಿಂದೆ ಗೊತ್ತಾ. ಎಷ್ಟು ಚೆನ್ನಾಗಿತ್ತು ದೋಸೆ. ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ಆಕ್ಚುಲಿ ನನ್ಕಿಂತ ಜಾಸ್ತಿ ಇವಳೆ ತಿಂದ. ಹೌದು. ನಾನು ಫ್ರಾಂಕ್ಲಿ 120 ರೂಪೀಸ್ ವಸೂಲಿ ಮಾಡ್ಕೋಬೇಕಾ ಬೇಡ್ವಾ ನೀವೇ ಹೇಳಿ ನೋಡೋಣ. ಅದಕ್ಕೆ ನಾನು ಮಾಡ್ಕೊಂಡೆ, ಎಲ್ಲ ತಿನ್ಬಿಟ್ಟೆ. ವಡ ಮಾತ್ರ ಸಖತ್ತಾಗಿತ್ತು. ಬಟ್ ಬಿಸಿ ಬಿಸಿದ್ ವಡ ತಿನ್ಬೇಕು. ದೋಸೆನೂ ಬಿಸಿ ಬಿಸಿದ್ ಬರ್ತಾ ಇರುತ್ತೆ, ಅವಾಗ ತಿಂತಿರ್ಬೇಕು. ದೋಸೆ ಒಂದ್ ಬಿಸಿ ಸಿಕ್ ನಮ್ಗೆ ಅಷ್ಟೇ, ಯಾವ್ದು ಬಿಸಿ ಸಿಗ್ಲಿಲ್ಲ. ಮತ್ತೆ ಪೂರಿ ಮಾತ್ರ ನಂಗೆ ಇಷ್ಟ. ಇದ್ರಲ್ಲಿ ಯಾವ್ದು ಇಷ್ಟ ಆಗಿಲ್ಲ ಅಂದ್ರೆ ನಂಗೆ ಪೂರಿ ಮಾತ್ರನೇ ಇಷ್ಟ ಆಗಿಲ್ಲ. ಇನ್ನೆಲ್ಲ ಪಾಲಕ್ ಪೂರಿ ಮಾಡಿದ್ರು, ಅದು ಅಷ್ಟು ಚೆನ್ನಾಗಿರ್ಲಿಲ್ಲ. ನನಗೆ ಪಾಲಕ್ ಪೂರಿ ಇಷ್ಟನೇ ಆಗಿಲ್ಲ. ಆಕ್ಚುಲಿ ಅದು ಡ್ರೈ ಆದ್ಮೇಲೆ ತಿನ್ನಕ್ ತುಂಬಾನೇ ಕಷ್ಟ ಆಗುತ್ತೆ. ಸೊ ನನಗಂತೂ ಇಷ್ಟನೇ ಆಗಿಲ್ಲ ಪೂರಿ ಬಂದು. ಇನ್ನು ಉಳ್ಕಿರೋ ಎಲ್ಲಾ ಐಟಮ್ಸು ಇಷ್ಟ ಆಯ್ತು. ವಾಟರ್ ಮೆಲನ್ ಜ್ಯೂಸ್ ಮಾತ್ರ ನಾನು 5 ಟೈಮ್ಸ್ ಕುಡ್ದೆ ಗೊತ್ತಾ. ನೀನು? 2 ಟೈಮ್. ಅಲ್ಲೊಬ್ರು ತಾತ ಬಂದಿದ್ರು, ಏನ್ ತಿಂದ್ರು ಗೊತ್ತಾ ಅವರು. ತುಂಬಾ ಹಾಕೊಂಡ್ ತಿಂತಾನೆ ಇದ್ರಪ್ಪ. ನೋಡ್ದ್ಯಾ ನೀನು? ನೋಡ್ದ್ಯಾ ಆ ತಾತನ? ಸಿಯಾ ನೀನ್ ವಸೂಲಿ ಮಾಡ್ಕೊಂಡ್ಯಾ 120 ರೂಪೀಸ? ಸಿಯಾ 1 ರೂಪಿ ತಿನ್ಲು ಅಷ್ಟೇ. ಏನ್ ತಿಂದೆ ಪಪ್ಪ? ಏನ್ ತಿಂದಮ್ಮ ನೀನು? ಹಬ್ಬ ತಿಂದ್ಯಾ? ಓಕೆ. ಹಾಯ್ ಸೇ ಹಾಯ್ ಮಾಡು ಪಪ್ಪ. ಹಾಯ್. ಸೂಪರ್. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇಲ್ಲಿ ತಿನ್ಬೋದು ಅಂತ ಹೇಳಿದ್ರೆ ದೋಸೆ, ಇಡ್ಲಿ ರೈಸ್ ಇಡ್ಲಿ, ಕಂಪ್ಲೀಟ್ ರೈಸ್ ಇಡ್ಲಿ ಓಕೆ ತಿನ್ಬೋದು. ಇಲ್ಲ, ಜಸ್ಟ್ ಅದು ಇಡ್ಲಿ ತಿನ್ಬಿಟ್ರೆ ರೈಸ್ ತಿಂದಂಗೆ ಫೀಲ್ ಆಗುತ್ತೆ. ಆಕ್ಚುಲಿ ರೈಸ್ ಇಂದಾನೆ ಮಾಡಿರೋ ಇಡ್ಲಿ ಅಲ್ವಾ. ಸೊ ಅನ್ನ ತಿನ್ಬಿಟ್ರೆ ಜಾಸ್ತಿ ಫ್ಯಾಟ್, ಹೊಟ್ಟೆ ಕೂಡ ಜಾಸ್ತಿ ಬೇಗನೆ ತುಂಬಿಡುತ್ತೆ. ಸೊ ದೋಸೆ ಓಕೆ, ದೋಸೆನೂ ಹಾಕಿದೆ ಬಿಡಿ. ವಡ ಚೆನ್ನಾಗಿದೆ. ಮಸಾಲಾ ವಡ ಕೂಡ ಚೆನ್ನಾಗಿತ್ತು. ಕೇಸರಿ ಬಾತ್ ಚೆನ್ನಾಗಿತ್ತು. ಓಕೆ, ಕೇಸರಿ ಬಾತ್ ಡಯಟ್ ಮಾಡೋರ್ಗೆ, ಡಯಟ್ ಕಾನ್ಶಿಯಸ್ಗೆ ಕಾಳಿತ್ತು, ಫ್ರೂಟ್ಸ್ ಇತ್ತು, ಮೊಳಕೆ ಕಾಳು. ಟೇಸ್ಟ್ ವೈಸ್ 100ಗೆ ಎಷ್ಟು ಕೊಡ್ತೀಯಾ? 100ಗೆಲ್ಲ ಬೇಡ, 10 ಇಟ್ಕೋ ಸಾಕು. ಓಕೆ, 10ಗೆ ಎಷ್ಟು ಕೊಡ್ತೀಯಾ? 10 ಕೊಡ್ಬೋದು, 7.5 ಅಷ್ಟೇನಾ? 8 ಕೊಡ್ಬೋದು, ಆರಾಮಾಗಿ 8 ಕೊಡ್ಬೋದು. ನೀನ್ ಎಲ್ಲಾ ತಿಂದಿಯೇ 8 ಕೊಡ್ತೀಯ. ನನ್ನ ಒಪಿನಿಯನ್ ಅಲ್ಲ ಇದು. ನಾನ್ ಮಾತ್ರ 10ಗೆ 8 ಕೊಡ್ತೀನಿ. 2 ಏನಕ್ಕೆ ಕಡಿಮೆ ಕೊಡ್ತೀನಿ ಹೇಳು? ಯಾಕೆ ಹೇಳು? ಪೂರಿ ಒಂದು, ಬಟ್ ರವೆ ಇಡ್ಲಿ ಮಾಡ್ಬೇಕಿತ್ತು. ಬಟ್ ಆ ಪ್ರೈಸ್ಗೆ ರವೆ ಇಡ್ಲಿ ಎಲ್ಲ ಸಿಗಲ್ಲ ಅಂತ ಗೊತ್ತು. ಬಟ್ ಪೂರಿ ಮಾತ್ರ ಚೆನ್ನಾಗಿ ಮಾಡ್ಬೇಕಿತ್ತು ಅಂತ ನನ್ನ ಒಪಿನಿಯನ್ ಅಷ್ಟೇನೆ. ಬಟ್ ನೀವು ಹೋಗಿ ಟ್ರೈ ಮಾಡಿ, ನಿಮ್ಗೆ ಹೇಗಿದೆ ಅಂತ ತಿಳಿಸಿ. ಅವರು ಹೇಳಿದ ಪ್ರಕಾರ ಇದು ಉಪ್ಪಿಟ್ಟು ಇರ್ತಿತ್ತು, ಉಪ್ಪಿಟ್ಟು ಇರ್ಲಿಲ್ಲ ಇವತ್ತು. ಖಾರ ಪೊಂಗಲ್ ಮಾಡಿದ್ರು, 1 ಸ್ಪೂನ್ ತಿಂದ್ವಿ ಅಷ್ಟೇ. ಅದು ಓಕೆ, ಚೆನ್ನಾಗಿತ್ತು ಖಾರ ಪೊಂಗಲ್. ನಮ್ ಸಿಯಾ ಖಾರ ಪೊಂಗಲು ಮತ್ತೆ ಏನ್ ತಿಂದೆ ಪಾಪ? ಸ್ವೀಟ್ ಕೇಸರಿ ಬಾತ್ ತಿಂದ್ಲು. ನನ್ಗೆ ಕೇಸರಿ ಬಾತ್ ಕೂಡ ಇಷ್ಟ ಆಯ್ತು. ಎಲ್ಲ ಓಕೆ, ಚೆನ್ನಾಗಿದೆ. ಟೇಸ್ಟ್ ವೈಸ್ ದೇಸಿ ಮಸಾಲಾಗಿಂತ ಟೇಸ್ಟ್ ವೈಸ್ ಬೆಟರ್ ಇದೆ. ನಾವು ತುಂಬಾನೇ ಟ್ರೈ ಮಾಡಿದ್ವಿ ಗೊತ್ತಾ. ಲಾಸ್ಟ್ ಎಲ್ಲ ಮದ್ವೆ ಮುಂಚೆ ಆಕ್ಚುಲಿ ಮಿರ್ಚಿ ಮಹಾರಾಜ, ದೇಸಿ ಮಸಾಲಾ, ಅನ್ಲಿಮಿಟೆಡ್ ಫುಡ್ ಎಲ್ಲ ಬಫೆಟ್ ನ ನಾವು ಟ್ರೈ ಮಾಡಿದೀವಿ. ಬಟ್ ಇವಾಗ ಹೋಗಕ್ ಆಗ್ತಾ ಇಲ್ಲ ಸಿಯಾ ಊಟದಾಗಿಂದ. ಇನ್ಮೇಲೆ ಹೋಗ್ತೀವಿ, ಹೋದಾಗೆಲ್ಲ ನಿಮ್ಗೆಲ್ರಿಗೂ ತಿಳಿಸ್ತೀನಿ, ಓಕೆನಾ? ಮತ್ತೆ ಭರ್ಜರಿ ಊಟ ಕೂಡ ನಾವು ಹೋಗಿದ್ವಿ ಲಾಸ್ಟ್ ಲಾಗ್ ಅಲ್ಲಿ, ನಿಮ್ಗೆ ಹೇಳಿದ್ನಲ್ಲ ಅಮ್ಮ ಜೊತೆ ಎಲ್ಲ ಹೋದಾಗ. ಇನ್ನ ತುಂಬಾ ಸಾಕಷ್ಟಿದೆ ಬ್ಯಾಂಗ್ಳೂರಲ್ಲಿ. ಅದೆಲ್ಲದನ್ನು ನಿಮಗ್ ಹೇಳ್ತೀನಿ, ನೀವು ಟ್ರೈ ಮಾಡಿ. ಈ ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಯ್ತು ಅಂತ ನಾನ್ ಅನ್ಕೋತೀನಿ. ನೆಕ್ಸ್ಟ್ ಲಾಗ್ ಅಲ್ಲಿ ಮತ್ತೆ ಬರ್ತೀನಿ ಅಂತ ಹೇಳ್ತಾ, ಸ್ಯಾಟರ್ಡೆ ಸಂಡೇ ಇರುತ್ತೆ, ಮಿಸ್ ಮಾಡ್ಬೇಡಿ. ಹೋಗಿ ಟೇಕ್ ಕೇರ್. ಇದು ಸಿಗ್ಲಿಲ್ಲ ಅಂದ್ರೆ ಪಕ್ಕದಲ್ಲಿ ದೇಸಿ ಮಸಾಲಾ ಇದೆ, ಅಲ್ಲಿ ಟ್ರೈ ಮಾಡಿ. ನೋಡ್, ನಮ್ಮ ಯಜಮಾನ್ರು ಫಸ್ಟ್ ಟೈಮ್ ಮಾತಾಡ್ತಿದ್ದಾರೆ. ಸಿಯಾ ಬಾಯ್ ಹೇಳ. ಇದೆಲ್ಲ ಹಾಕ್ಬೇಡ, ಬಾಯ್ ಹೇಳು. ಇದೆಲ್ಲ ಹಾಕ್ಬೇಡ. ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ. ಪ್ಲೀಸ್ ಸಬ್ಸ್ಕ್ರೈಬ್ ಮೀ. ಬಾಯ್ ಬಾಯ್. ಬಾಯ್ ಹೇಳ. ಅವಳು ಬಾಯ್ ಹೇಳಲ್ಲ. ಸೊ ನಾವು ಮನೆಗೆ ಹೋಗ್ತೀವಿ. ಇನ್ನ ಫೋನಲ್ಲಿ ಚಾರ್ಜ್ ಬೇರೆ ಇಲ್ಲ. ಬಾಯ್.